ತೋರಿಸ್ತಾ ಇಲ್ಲ ನೀವು. ನಾನು ಇಲ್ಲಿ ಬಸವರಾಜ್ ಅವ್ರು ಕೇಳ್ಬಿಡ್ತು ಒಂದು ಪ್ರಶ್ನೆ. ಬಸವರಾಜ್ ಸರ್, ಒಂದು ಪ್ರಶ್ನೆ ಇದೆ ಸರ್ ನಂದು. ಈ ಐ ಸ್ಟ್ಯಾಂಡ್ ವಿತ್ ಮೋದಿ ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟಂತೆಯೇ ನಿಮ್ಗೆ ಆ ಪ್ರಶ್ನೆ ಕೇಳ್ಬಿಡ್ತೀನಿ ನಾನು ಸರ್. ಸರ್, ಇಲ್ಲಿ ಮೋದಿಯವರು ಎಲೆಕ್ಷನ್ ನಿಂತಿದ್ದಾಗ ಬಿಜೆಪಿ ಪಕ್ಷದ ಒಬ್ಬ MP ಕ್ಯಾಂಡಿಡೇಟ್ ಅವರು ಗೆದ್ದ ಮೇಲೆ ನನ್ನ ತಾಯಿ ನೆಲದ ಪ್ರಧಾನಿ ನರೇಂದ್ರ ಮೋದಿ ಅವರು, ನನ್ನ ತಾಯಿ ನೆಲದ ಪ್ರಧಾನಿ ಸರ್ ಅವರು. ಈಗ ಬಂದಾಗ ಅವರು ಕಾಂಗ್ರೆಸ್ಗೂ ಅನ್ಯಾಯ, JDSಗೂ ಅನ್ಯಾಯ, ಆಮ್ ಆದ್ಮಿಗೂ ಅನ್ಯಾಯ ಮಾಡೋಕ್ಕಾಗಲ್ಲ. ಅಧಿಕಾರ ಕೊಟ್ಟಿದ್ದಾರೆ, 5 ವರ್ಷ ಇದ್ದಾರೆ. ಪ್ರತಿ ಬಾರಿ ಸರ್ ಇವರು ಸರ್ಕಾರದಲ್ಲಿ ಏನು ಗೋಳು ಗೊತ್ತಾ ಸರ್? ದೇಶ ಅಪಾಯದಲ್ಲಿದೆ, ದೇಶ ಇಷ್ಟನೇ ಇಸ್ವಿಗೆ ಇದು ಮತಾಂತರವಾಗಿಬಿಡುತ್ತೆ, ಇನ್ನು 2048ಕ್ಕೆ ಈ ದೇಶ ಪೂರ್ತಿ ಇಸ್ಲಾಮೀಕರಣ ಆಗಿಬಿಡುತ್ತೆ, ಅಂಥ ಹಿಂದೂ ಧರ್ಮವೇ ಅಪಾಯಕ್ಕೆ ಸಿಕ್ಕಾಕೊಂಡ್ಬಿಟ್ಟಿದೆ, ಇದೀಗ ಪಾಕಿಸ್ತಾನಿಗಳ ಬೆದರಿಕೆ ಇದೆ, ಬಾಂಗ್ಲಾದೇಶಿಯರ ಹಾವಳಿ ಇದೆ, SIR ನಾವು ಇದಕ್ಕೆ ಮಾಡ್ತಾ ಇದ್ದೀವಿ, ಈಗ ಖಲಿಸ್ತಾನಿಗಳ ಭೀತಿ ನಮಗೆ ಶುರುವಾಗಿದೆ, ಇನ್ನೊಂದು LOKಲೇನೋ POKಲೇನೋ ಪ್ರಾಬ್ಲಮ್ ಆಗಿಬಿಟ್ಟಿದೆ, ಆ ಕಡೆ ಚೈನಾದಿಂದ ನಮಗೆ ಸಮಸ್ಯೆ ಇದೆ, ಎಲ್ಲ ಇವರೇ, ಹಿಂದುತ್ವ ಅಪಾಯದಲ್ಲಿದೆ ಸರ್. ಎಲ್ಲ ಇವರೇ ಇದ್ದರೆ ಮುಲ್ಲಾನ್ ಪ್ರಧಾನಿ ಮಾಡ್ಬಿಡೋಣ. ಹಂಗಾದರೆ ಒಬ್ಬ ಮುಲ್ಲಾನ್ ತೊಗೊಂಬಂದ್ಬಿಟ್ಟು ಪ್ರಧಾನಿ ಮಾಡ್ಬಿಡೋಣ ನಾವು. ಇಷ್ಟೆಲ್ಲ ಗಟ್ಟಿಮುಟ್ಟಾಗಿರೋರು ಇದ್ದು, ಇಂಥ ಎದೆಗಾರಿಕೆ, ಇಂಥ ಹೋಮ್ ಮಿನಿಸ್ಟ್ರುಗಳು, ಇಂಥ ಶಿಕ್ಷಣ ಮಂತ್ರಿ ಇದ್ದುಕೊಂಡು ಮತ್ತು ಇವರೇ ಭಯ, ಅಪಾಯ ಅಪಾಯ ಅಪಾಯ, ತಿರುಗಿ ಇವರೇ ಏನು ಗೊತ್ತಾ? ಐ ಸ್ಟ್ಯಾಂಡ್ ವಿತ್ ಮೋದಿಜಿ. ಯಾರ ವಿರುದ್ಧ? ಪಾಕಿಸ್ತಾನದ ವಿರುದ್ಧ ಐ ಸ್ಟ್ಯಾಂಡ್ ವಿತ್ ಮೋದಿ ಅಂತ ಹೇಳ್ತಿಲ್ಲ, ಬಾಂಗ್ಲಾದೇಶದ ವಿರುದ್ಧ ಹೇಳ್ತಾ ಇಲ್ಲ. ನಮ್ಮ ದೇಶ ಸ್ಟೂಡೆಂಟ್ಸ್ ಹೇಳ್ತಾ ಇದ್ರೆ, ಸ್ಟೂಡೆಂಟ್ಸ್ ನಿಮ್ಮ ವಿರುದ್ಧ ನಾವಿದ್ದೀವಿ, ಐ ಸ್ಟ್ಯಾಂಡ್ ವಿತ್ ಮೋದಿ ಅಂತಾರಲ್ಲ. ಏನಾದರೂ 50 ಪೈಸೆ ಇದರಲ್ಲಿ ಏನಾದ್ರು ಮೀನಿಂಗ್ ಇದೆಯಾ ಸರ್? ಖಂಡಿತವಾಗಿ ಇಲ್ಲ ರಮಾಕಾಂತ್ ಅವರೇ. ಮುಖ್ಯವಾಗಿ ಜನರು ಸ್ವತಂತ್ರವಾಗಿ ಆಲೋಚನೆ ಮಾಡುವಂತದ್ದು ಏನಿದೆಯಲ್ಲ, ಅದನ್ನ ಕಿತ್ಕೊಳ್ಳುವಂತ ವ್ಯವಸ್ಥಿತ ಪ್ರಯತ್ನಗಳು ಈ ಸರ್ಕಾರದಿಂದ ಆಗ್ತಾ ಇದ್ದಾವೆ. ಈ ಎಲ್ಲಾ ಜನರಿಂದ ಕಿತ್ಕೊಳ್ಳಿಕ್ ಸಾಧ್ಯ ಆಗದೆ ಇದ್ರು ತಮ್ಮನ್ನ ಅನುಸರಿಸುವಂತವ್ರು ಇದ್ದಾರಲ್ಲ, ತಮ್ಮ ಅನುಯಾಯಿ ಈ ತರ ಪಕ್ಷಗಳು ಇತ್ಯಾದಿಗಳು ಏನದಲ್ಲ, ಅವ್ರನ್ನ ಅವ್ರ ತಲೆ ಒಳಗಡೆ ಬುದ್ಧಿಯನ್ನೇ ಕದಲಿಸ್ತಕ್ಕಂತ, ಅವ್ರನ್ನ ಬ್ರೈನ್ ವಾಶ್ ಮಾಡ್ತಕ್ಕಂಥ ಕೆಲಸಗಳು ವ್ಯವಸ್ಥಿತವಾಗಿ ನಡೆದಿದ್ದಾವೆ. ಅವ್ರಿಗೆ ಒಂದು ಸ್ವತಂತ್ರವಾಗಿ ಯೋಚನೆ ಮಾಡುವಂತದ್ದೇ ಒಂದು ಕ್ರಮ ಅನ್ನೋದು ಇಲ್ವೇ ಇಲ್ಲ. ನೋಡಿ, ಇವತ್ತು ನೀವೆಲ್ಲ ಹೇಳಿದ್ರಲ್ಲ, ಈ ದೇಶ ಮತಾಂತರ ಇಸ್ಲಾಮೀಕರಣ ಆಗ್ತದೆ ಅಂತಂದ್ರೆ, ಈ ದೇಶದೊಳಗಡೆ 200 ವರ್ಷಗಳ ಕಾಲ ಮುಸ್ಲಿಮರ ಆಡಳಿತ ಇದ್ದಾಗಲೇ ಏನೂ ಆಗ್ಲಿಲ್ಲ ಅನ್ನುವಂತ ಸತ್ಯಗಳಿದಾವೆ. ಇವತ್ತು ಈ ತರದ ಜನಸಂಖ್ಯೆ ವ್ಯತ್ಯಾಸಗಳು ನೋಡಿದರೆ ಅವ್ರದ್ದು ಯಾವುದೇ ರೀತಿ ಅಂತ 1-2% ಹೆಚ್ಚಾಗಿರ್ಬಹುದು. ಅದ್ರ ಪ್ರಕಾರ ಹಿಂದೂಗಳ ಸಂಖ್ಯೆ ಇನ್ನಷ್ಟು ಹೆಚ್ಚಾಗಿರ್ಬಹುದು, ಅಥವಾ ಉಳಿದ ಧರ್ಮೀಯರ ಸಂಖ್ಯೆನೂ ಕೂಡ ಸಾಕಷ್ಟು ಹೆಚ್ಚಾಗಿರ್ಬಹುದು. ಇವತ್ತು ಸುಳ್ಳುಗಳನ್ನ, ಈ ತರದ ಭ್ರಮಾತ್ಮಕ ನರೇಷನ್ ಕ್ರಿಯೇಟ್ ಮಾಡ್ತಕ್ಕಂತ ವ್ಯವಸ್ಥಿತವಾದಂತ ಕೆಲಸ ಈ ಸರ್ಕಾರದಿಂದ, ಬಿಜೆಪಿಯಿಂದ, ಸಂಘ ಪರಿವಾರದಿಂದ ಆಗ್ತಾ ಇದೆ. ಅದನ್ನ ಉಳಿದವರು ನಂಬುವಂತ ಕಾಲ ಇದಲ್ಲ. ಒಂದು ಕಾಲಕ್ಕೆ ಈ ಜನ ಯಾಮಾರಿಬಹುದು, ಅಥವಾ ಇವ್ರು ಹೇಳ್ತಕ್ಕಂತ ಸುಳ್ಳುಗಳನ್ನ ನಂಬಿರಬಹುದು, ಆದ್ರೆ ಇವತ್ತು ಅದನ್ನ ನಂಬುವಂತದ್ದಿಲ್ಲ. ಅದನ್ನ ಅವ್ರು ಏನ್ ಹೇಳ್ತಾ ಇದಾರೆ ಅದನ್ನ ಹೊರಗಚ್ಚುವಂತ ಪ್ರಯತ್ನಗಳು ನಡೀತಾನೆ ಇದ್ದಾವೆ. ಇಷ್ಟೆಲ್ಲ ಇರುವಾಗ ಇವತ್ತು ಅವ್ರನ್ನ ಪ್ರಶ್ನೆ ಕೇಳುವಂತದ್ದು, ಉಲ್ಟಾ ಪ್ರಶ್ನೆ ಕೇಳುವಂತದ್ದಾಗ್ತಾ ಇದೆ. ಪುಲ್ವಾಮಾದಲ್ಲಿ ನಡೆದಾಗ ಒಂದು ಇಡೀ ತಕೊಂಡಂತ ಗಾಡಿ ಎಲ್ಲಿಗೆ ಬಂತು ಅಂತ ಪ್ರಶ್ನೆ ಬಂದಾಗ ಅದಕ್ಕಿನ್ನೂ ಉತ್ತರ ಹೇಳ್ತಕ್ಕಂತ ಕೆಲಸಗಳೇ ಆಗ್ಲಿಲ್ಲ. ಅವ್ರು ಏನು ಈ ದೇಶ ಅಪಾಯದಲ್ಲಿದೆ ಅಂತಂದ್ರೆ ದೇಶಕ್ಕೆ ಹೊರಗಿನಿಂದ ಅವ್ರ ಅಪಾಯ ಅಲ್ಲ, ಇವ್ರ ಅಧಿಕಾರದಲ್ಲಿ ಹಿಡಿದಂತವ್ರಿಂದನೇ ದೇಶಕ್ಕೆ ದೊಡ್ಡದಂತ ಅಪಾಯ ಇದೆ. ಅಂದ್ರೆ ದಿನನಿತ್ಯ ಇವ್ರು ಮಾಡ್ತಾ ಇರೋದು ಏನು ಅಂತಂದ್ರೆ, ದೇಶದೊಳಗಡೆ ಇರುವಂತ ಜನರ ನಡುವೆ ವ್ಯವಸ್ಥಿತವಾದಂತ ಏನು ಅಂತರಗಳನ್ನ ಕ್ರಿಯೇಟ್ ಮಾಡುವಂಥದ್ದು, ಒಬ್ಬರ ವಿರುದ್ಧ ಇನ್ನೊಬ್ಬರನ್ನ ಎತ್ತಿ ಕಟ್ಟುವಂಥದ್ದು, ಒಂದ್ ಧರ್ಮದ ವಿರುದ್ಧ ಇನ್ನೊಂದ್ ಧರ್ಮವನ್ನು ಎತ್ತಿ ಕಟ್ಟುವಂಥದ್ದು, ಒಂದ್ ಧರ್ಮೀಯರ ಬಗ್ಗೆ ಇಂಥ ಸುಳ್ಳುಗಳನ್ನ ಕ್ರಿಯೇಟ್ ಮಾಡುವಂತ ಈ ತರದ ಕೆಲಸಗಳು ನಿರಂತರವಾಗಿ ನಡೀತಾ ಇರೋದ್ರಿಂದ ಹೀಗೆ ನಮ್ಗೆ ಆಶ್ಚರ್ಯ ಆಗೋದೇನ್ ಗೊತ್ತಾ ಸರ್? ನೀಟ್ ಎಕ್ಸಾಮ್ಗೂ ರಾಮನಿಗೂ ಸಂಬಂಧ ಇಲ್ಲ ಸರ್. ನೀಟ್ ಎಕ್ಸಾಮ್ಗೂ ಹಿಂದುತ್ವಕ್ಕೂ ಸಂಬಂಧ ಇಲ್ಲ, ಸಂಬಂಧ ಇಲ್ಲ, ಸೂತ್ರ ಎಲ್ಲ ಸಂಬಂಧ. ಐ ಸ್ಟ್ಯಾಂಡ್ ವಿತ್ ಮೋದಿ ಅಂತಾರಲ್ಲ, ಏನಕ್ಕಿದು? ಅಂದ್ರೆ ಅಸಂಬದ್ಧವಾಗಿ, ಅರ್ಥಹೀನವಾಗಿ ಇದೆಲ್ಲ ನಿಂತ್ಕೊಂಡ್ಬಿಡ್ತಾರಲ್ಲ ಸರ್. ಆಮೇಲೆ ಇನ್ನೊಂದೇನು ಗೊತ್ತಾ ಸರ್? ಪ್ರತಿಭಟನೆ ಮಾಡ್ತಿರೋರನ್ನ ಅವ್ರಗಳ ಮೇಲೆ ನೋಡ್ರಿ, ಅವನೊಂದು ದೊಡ್ಡ ಚಾಕು ತಂದುಬಿಟ್ಟಿದ್ದ, ನೋಡಿ ದೊಡ್ಡ ಕಲ್ಲು ಮೂಟೆ ತಂದುಬಿಟ್ಟಿದ್ದ, ಅವನು ಖಡ್ಗ ಇಟ್ಕೊಂಡ್ಬಿಟ್ಟಿದ್ದಾನು, ಇಲ್ಲಿ ನೋಡ್ರಿ ಸೊಂಟದಲ್ಲಿ ಇಟ್ಕೊಂಡ್ಬಿಟ್ಟಿದ್ದಾನೆ ಎಂದ ಮಾತ್ರಕ್ಕೆ ಸರ್ ಆ ಇಡೀ ಪ್ರತಿಭಟನಾಕಾರರು ತಲೆ ಕೆಟ್ಟು ಮನೆಗಳು ಬಿಟ್ಬಿಟ್ಟು, ಅಲ್ಲಿ ಊಟ ಇಲ್ಲದೆ, ಮಳೆ ಬರಲಿ, ಚಳಿ ಆಗಲಿ, ಗಾಳಿ ಆಗಲಿ, ಲಾಟಿಲಿ ಹೊಡಿಲಿ, ಬೂಟಲ್ಲಿ ಹೊಡಿಲಿ, ತಲೆ ಮೇಲೆ ಹೊಡಿಲಿ, ಯಾವ ಗ್ರಾಚಾರ ಕೂತ್ಕೋತಾರೆ ಸರ್ ಅಲ್ಲಿ?
ಯಾವ ಗ್ರಾಚಾರಕ್ಕೆ ಹೋಗ್ಲಿ? ಖಂಡಿತ. ನೀಟ್ ಒಂದು ಪ್ರತಿಭಟನೆಯಿಂದ ಹೌದು. ಸರ್ಕಾರ ನಾನು ಪಲ್ಟಿ ಹೊಡಿಸ್ಬಿಡ್ತೀನಿ, ಹೌದು. ನಾನು ಪಲ್ಟಾಯಿಸ್ಬಿಡ್ತೀನಿ, ಇದನ್ನ ಅದು ಸಾಧ್ಯ ಇದೆಯಾ ಸರ್? ಮೋದಿನ ಕೆಳಗಡೆ ಇಳಿಸ್ಬಿಡ್ತೀನಿ, ಅದು ಸಾಧ್ಯ ಇದೆಯಾ? ಇದು ಯಾವುದು ಆಗದೆ ಇದ್ದಾಗ ಸುಮ್ಮನೆ ಐ ಸ್ಟ್ಯಾಂಡ್ ವಿತ್ ಮೋದಿ, ಐ ಸ್ಟ್ಯಾಂಡ್ ವಿತ್ ಮೋದಿ ಏನಕ್ಕಿದು ಅಂತ? ಅಲ್ಲ, ಈ ತರ ಹೇಳೋದ್ರ ಮೂಲಕನೇ ಅವರು ತಮಗಿರುವಂತ ಗೌರವವನ್ನ ಅವರೇ ಕಳ್ಕೊಳ್ತಾ ಇದ್ದಾರೆ, ಅವ್ರಿಗಿರುವಂತ ಒಂದು ನೈತಿಕತೆಯನ್ನ ಅವರೇ ಕಳ್ಕೊಳ್ತಾ ಇದ್ದಾರೆ. ಹಾಗೆ ಹೇಳೋದ್ರ ಮೂಲಕ ಅವ್ರಿಗೆ ಇಡೀ ದೇಶನೇ ನೆನಪಾಗಲ್ಲ. ಈ ದೇಶ ನೆನಪಾಗುದು ಅಂತಂದ್ರೆ ಈ ದೇಶದ ಜನ ನೆನಪಾಗಬೇಕಲ್ಲ. ಮುಖ್ಯವಾಗಿ ಈ ವಿದ್ಯಾರ್ಥಿಗಳು ಈ ದೇಶದ ಭವಿಷ್ಯ ಅಲ್ಲ, ಈ ದೇಶದ ಕಣ್ಣುಗಳಲ್ಲ. ಈ ದೇಶವನ್ನ ಈ ದೇಶಕ್ಕೆ ಒಂದು ಹೆಮ್ಮೆ ತರುವಂತ ಕೆಲಸಗಳು ಮಾಡ್ಬೇಕಂತ ವಿದ್ಯಾರ್ಥಿಗಳ ಆತ್ಮವಿಶ್ವಾಸನೆ ಕಸಿತಕ್ಕಂತ ಅವ್ರನ್ನ ಈ ತರ ದೇಶದ್ರೋಹದ ಹಾಗೆ ನೋಡುವಂತದ್ದೇನಿಲ್ಲ. ಒಂದು ಚಳವಳಿಯನ್ನ, ಒಂದು ಹೋರಾಟವನ್ನ ಎಲ್ಲದಕ್ಕೂ ಈ ದೇಶದ್ರೋಹದ ಪಟ್ಟಿ ಕೊಟ್ಕೊಂಡು ಅವರಿಂದ ದೇಶಕ್ಕೆ ಅಪಾಯ ಅನ್ನುವಂತ ಈ ನರೇಷನ್ ಕ್ರಿಯೇಟ್ ಮಾಡುವಂತ ಈ ತರ ಸುಳ್ಳುಗಳೇನದಾವಲ್ಲ, ಈ ಸುಳ್ಳುಗಳನ್ನ ತುಂಬಾ ದಿನ ನಡೆಯೋದಿಲ್ಲ ಅನ್ನುವಂಥದ್ದು ನಮಗೂ ನಿಮಗೂ ಅರ್ಥ ಆಗ್ತಾ ಇದೆ. ಈಗ ಈ ಸುಮಾರು ದಿನಗಳ ಕಳೆದ ಮೇಲೆ ಅಥವಾ ಇಷ್ಟೆಲ್ಲ ಅವಧಿಗಳ ಆದ್ಮೇಲೆ ಇವರು ಯಾಕೆ ಈ ನಿರಾಶೆಗಳನ್ನ ಸೃಷ್ಟಿ ಮಾಡ್ತಾ ಇದ್ದಾರೆ? ತಮ್ಮ ವೈಫಲ್ಯತೆಯನ್ನ ಒಪ್ಕೊಳ್ಳಿಕ್ಕಾಗ್ಲಾರ್ದಾನೆ ಅದು ಅವ್ರ ಕನಿಷ್ಠ ನಾವು ಇಷ್ಟೆಲ್ಲ ಹೋರಾಟ ಮಾಡ್ತಾ ಇದ್ದೀರಲ್ಲ, ನೀವು ನಿಮ್ಮ ಬೇಡಿಕೆಗಳೇನದಾವು, ಯಾತಕ್ಕಾಗಿ ಹೋರಾಟ ಮಾಡ್ತಾ ಇದ್ದೀರಿ? ಮತ್ತೆ ಇವತ್ತು ಈ ಒಂದು ಪರೀಕ್ಷೆ ವೈಫಲ್ಯ ಅಂತಂದ್ರೆ ಒಂದು ಆಡಳಿತದ ವೈಫಲ್ಯ, ಅದು ಸೋರಿಕೆ ಆಗ್ತಂತ ಆಡಳಿತದ ವೈಫಲ್ಯ ಅದು. ಜನ ಇವತ್ತು ವಿದ್ಯಾರ್ಥಿಗಳು ಕೇಳ್ತಾ ಇದ್ದಾರೆ, ಒಂದು ಪರೀಕ್ಷೆಯನ್ನೇ ನಿಮ್ಗೆ ಸರಿಯಾಗಿ ನಡೆಸಲಿಕ್ಕೆ ಆಗ್ಲಿಲ್ಲ ಅಂತಂದ್ರೆ, ಇಡೀ ನಡೆಸಲಿಕ್ಕೆ ಆಗ್ಲಾರಂತ ಕೈಯಲ್ಲಿ ದೇಶ ಕೈ ಕೊಟ್ಟಿದೀವಲ್ಲ, ಈ ದೇಶವನ್ನು ಸರಿಯಾಗಿ ಹೆಂಗ್ ನಡೆಸ್ತೀರಿ? ಆ ಕಾರಣಕ್ಕಾಗಿನೇ ನೀವು ಜನರ ತಲೆ ಒಳಗಡೆನೆ ಬೇರೆ ಬೇರೆ ವಿಚಾರಗಳನ್ನ ಸೃಷ್ಟಿ ಮಾಡೋದಕ್ಕಾಗಿ ಭಯ ಇದೆ ಅಂತ. ನೀವು ಭಯ ಅನ್ನುವಂತ ಈ ಪದವನ್ನು ಯಾವತ್ತು ತೆಗೆದು ಹಾಕ್ತೀರಿ? ಮತ್ತಷ್ಟು ಮಾತಾಡ್ತೀನಿ ಸರ್. ಇವತ್ತು ಸರಿ, ಎಕ್ಸೆಲ್ PU ಕಾಲೇಜ್ ಪ್ರಾಯೋಜಿತ, ಗುರುವಾಯನಕೆರೆ ಪ್ರಾಯೋಜಿತ ಅಖಾಡ ಬಿಗ್ ಫೈಟ್ ವಿಶೇಷ ಮತ್ತೆ ಮುಂದುವರಿತೆ ಒಂದು ಬ್ರೇಕ್ ಆದ್ಮೇಲೆ.